ದೇಶಾದ್ಯಂತ ವೈದ್ಯರ ಮುಷ್ಕರ ಹಿನ್ನೆಲೆ ಬೀಕೋ ಎನ್ನುತ್ತಿರುವ ಸರ್ಕಾರಿ ಆಸ್ಪತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ಬಾಗೇಪಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿದಿನ ತುಂಬಿ ತುಳುಕುತ್ತಿದ್ದ ಆಸ್ಪತ್ರೆಯು ಈ ದಿನ ಬೀಕೋ ಎನ್ನುತ್ತಿದೆ. ಭಾರತದಾದ್ಯಂತ ಎಲ್ಲ ವೈದ್ಯರು ಚಿಕಿತ್ಸೆ ನೀಡುವುದನ್ನು ನಿಲ್ಲಿಸಿ ಕೋಲ್ಕತ್ತಾದಲ್ಲಿ ವಿದ್ಯಾರ್ಥಿನಿಯು ಕೊಲೆಯಾಗಿರುವ ಬಗ್ಗೆ ಮುಷ್ಕರವನ್ನು ಮಾಡುತ್ತಿದ್ದು, ಹೊರ ರೋಗಿಗಳು ಆಸ್ಪತ್ರೆಗೆ ಬಾರದಂತೆ ಬಂದರೂ ಕೂಡ ಚಿಕಿತ್ಸೆ ನೀಡದೆ ಮುಷ್ಕರದಲ್ಲಿ ಆಸ್ಪತ್ರೆಯ 2 ಗೇಟುಗಳು ಮುಚ್ಚುವ ಮೂಲಕ ಮುಷ್ಕರ ನಿರತರಾಗಿದ್ದಾರೆ. ಹಾಗೂ ತುರ್ತು ಚಿಕಿತ್ಸೆಗಳಾದ ಹೆರಿಗೆ ಕೊಠಡಿ ಮತ್ತು ಅಪಘಾತ ಕೊಠಡಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದು, ಹೆರಿಗೆ ಕೊಠಡಿಯಲ್ಲಿ ಕರ್ತವ್ಯ ನಿರ್ಧಾರ ಸುನೀತಾ ಎಂಬ ಮುಖ್ಯ ದಾದಿಯರು ಮುಷ್ಕರದ ಬಗ್ಗೆ ತಿಳಿಸಿದರು. ಹಾಗೂ ಅಪಘಾತದ ಕೊಠಡಿಯಲ್ಲಿ ಕಾರ್ಯನಿರತರಾಗಿದ್ದ ಡಾಕ್ಟರ್ ಅರ್ಚನಾ ಮುಷ್ಕರದ ಬಗ್ಗೆ ತಿಳಿಸಿದರು. ಹಾಗೂ ಇತರೆ ಯಾವುದೇ ವೈದ್ಯಾಧಿಕಾರಿಗಳು ಇಂದು ಹಾಜರಾಗಿರುವುದಿಲ್ಲ. ಹಾಗೂ ಕುಂಬಳಪಲ್ಲಿ ಎಂಬ ಗ್ರಾಮದ ಒಬ್ಬ ರೋಗಿಗೆ ಶಸ್ತ್ರಚಿಕಿತ್ಸೆ ನಡೆದಿದ್ದು, ಸರಿಯಾಗಿ ಚಿಕಿತ್ಸೆ ಇಲ್ಲದ ಕಾರಣ ಅವರ ಸಂಬಂಧಿಕರೊಬ್ಬರು ಬೇರೆ ಆಸ್ಪತ್ರೆಗೆ ಹೋಗುವುದಾಗಿ ತಿಳಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜೆಎನ್ ಕೃಷ್ಣರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಅದಕ್ಕೆ ನಮ್ಮ ವಿದ್ಯಾರ್ಥಿನಿಗೆ ಕೋಲ್ಕತ್ತಾದಲ್ಲಿ ಆಗಿರೋ ತೊಂದರೆಯನ್ನು ಯಾವುದೇ ಒಂದು ಹೆಣ್ಮಗುಗಾಗಲಿ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ವಿದ್ಯಾರ್ಥಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಇನ್ನು ಮುಂದೆ ಅಂತ ನಾವು ಈ ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವುದೇ ಥರ ಸಾರ್ವಜನಿಕರಿಗೆ ನಾವು ತೊಂದರೆ ಮಾಡೋದಿಲ್ಲ. ಯಾವುದೇ ಎಮರ್ಜೆನ್ಸಿ ಕೇಸ್ ಬಂದರೂ ಸಹ ನಾವು ಅದನ್ನು ಸ್ವೀಕರಿಸ್ತೀವಿ. ಯಾವಾಗಲೂ ಯಾವುದಾದ್ರೂ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವೋ ಅಡ್ಮಿಟ್ ಇರೋ ಪೇಷಂಟ್ಸ್ಗೆಲ್ಲೂ ಅದೇ ಥರ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಇವತ್ತು ಮಾತ್ರ ಹೊರ ರೋಗಿಗಳನ್ನು ಮಾತ್ರ ಇವತ್ತು ನೋಡಲಾಗುವುದಿಲ್ಲ. ಬರೀ ಎಮರ್ಜೆನ್ಸಿ ಕೇಸಸ್ ಮಾತ್ರ ನಾವು ನೋಡ್ತೀವಿ. ಇದು ಹೆರಿಗೆ ವಾರ್ಡ್ ಮಾತ್ರನಾ? ಹೌದು ಸರ್, ಇದು ಹೆರಿಗೆ ವಾರ್ಡ್. ಇವಾಗ ಎಷ್ಟು ಜನ ಪೇಷಂಟ್ಗಳಿದ್ದಾರೆ ಇಲ್ಲಿ? ಸರ್, ಇಲ್ಲಿ 6 ಜನ ಇದ್ದಾರೆ. ನೈಟ್ ಒಂದು 2 ಡೆಲಿವರಿ ಆಗಿದೆ. ಈಗ ಸದ್ಯಕ್ಕೆ ಯಾವುದೇ ಡೆಲಿವರಿ ಕೇಸ್ ಇನ್ನೂ ಬಂದಿಲ್ಲ. ಬೆಳಗ್ಗೆಯಿಂದ ಯಾವುದೂ ಇಲ್ಲ? ಒಂದೆರಡು ಆಗಿದೆ. ಮಾರ್ನಿಂಗ್ ಅಲ್ಲಿ 1-2 ಕೇಸ್ ಆಗಿದೆ. ಈಗ ಸದ್ಯಕ್ಕೆ 10 ಗಂಟೆಯಿಂದ ಯಾವುದೂ ಬಂದಿಲ್ಲ. ಎಮರ್ಜೆನ್ಸಿ ಯಾವುದಾದ್ರೂ ಬಂದರೆ ಅದನ್ನು ಸ್ವೀಕರಿಸ್ತೀವಿ. ನನ್ನ ಹೆಸರು ಅಚಲ ಅಂತ. ಇಲ್ಲಿ ಏನಾಗಿದ್ದಾರೆ? ಇಲ್ಲಿ ಏನಾಗಿದ್ದಾರೆ? ರೂರಲ್ ಸರ್ವಿಸ್ ಡಾಕ್ಟರ್. ಇವತ್ತು ಏನು ಸ್ಟ್ರೈಕ್ ಅವಕಾಶ ಮಾಡ್ತಾ ಇದ್ದೀರಾ? ಇದು PG ಸೆಕೆಂಡ್ ಇಯರ್ PG ರೆಸ್ಪಿರೇಟರಿ ಮೆಡಿಸನ್ ಕೋಲ್ಕತ್ತಾದಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ಪ್ರೊಟೆಸ್ಟ್ ನಡೀತಾ ಇದೆ. ಎಲ್ಲ ಸೆಕ್ಷನ್ಗಳು ಬಂದಿದೆಯಾ? ಇಲ್ಲ, ಜಸ್ಟ್ ಲ್ಯಾಬ್ ಸರ್ವಿಸಸ್, OPD ಸರ್ವಿಸಸ್ ಇಲ್ಲ, ಎಮರ್ಜೆನ್ಸಿ ನಡೀತಾ ಇದೆ. ಈಗ ತುರ್ತು ಚಿಕಿತ್ಸೆ ಒಂದು ಮಾತ್ರ ಇದೆ. ಎಲ್ಲ ಹೆರಿಗೆ ಡಿಪಾರ್ಟ್ಮೆಂಟ್ ಆಗಲಿ, ಆಕ್ಸಿಡೆಂಟ್ ಆಗಲಿ, ಹಾವು ಕಚ್ಚಿರಾಗಲಿ ಇಂಥದ್ದೆಲ್ಲನೂ ಎಲ್ಲ ನೋಡ್ತಾ ಇದೆ. ಹೊರ ರೋಗಿಗಳು ಮಾತ್ರ ಅವಕಾಶ ಇಲ್ಲ. ಹೊರ ರೋಗಿ ಒಳಗಡೆ ಇರೋರಿಗೆ ಇನ್ ಪೇಷಂಟ್ ಮುಂಚೆನೇ ಇದ್ರೆ ನೋಡ್ತಾರೆ. ಮಾಮೂಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದರೆ ಎಮರ್ಜೆನ್ಸಿ ಅಷ್ಟೇ ನೋಡೋದಿಲ್ಲಿ, ಹೊರ ರೋಗಿಗಳಿಗೆ ಅವಕಾಶ ಇಲ್ಲ. ಅಡ್ಮಿಟ್ ಇದ್ದ ಪೇಷಂಟ್ಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಇರುತ್ತದೆ. ಎಮರ್ಜೆನ್ಸಿ ಮಾತ್ರ ಕೇಸ್ಗಳು ನೋಡಲಾಗುತ್ತದೆ. ಶೋಭಾ ಸಿಸ್ಟರ್. ಏನಾಗಿದ್ದಾರೆ ಇಲ್ಲಿ ಸ್ಟಾಫ್ ನರ್ಸ್. 8ರಿಂದ 2 ಸರ್, 2 ಗಂಟೆ ತನಕ. ಹೌದು ಸರ್. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483